ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವಾಗ ಗೋಡೆ ಆಗಿ ಈಗ ಪಿಲ್ಲರ್ ಆಗಿದೆ. ಈಗ ನಾವು ಮತ್ತು ಮೇಸ್ತ್ರಿ ಇಬ್ಬರು ಸೇರಿಕೊಂಡು ನಾವು ಅದು ಮಾರ್ಕಿಂಗ್ ಮಾಡಿಕೊಡ್ತಾಯಿದ್ವಿ. ಪ್ರತಿಯೊಂದು ಡೈಮೆನ್ಷನ್ಸ್ ನಾವು ಕೊಡಬೇಕಾಗುತ್ತೆ. ಏಕೆಂದರೆ ಒಂದು ಡಬಲ್ ಬೆಡ್ರೂಮು, ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಇದು 30 × 44.5 ನಿಮ್ಗೆ ಮೊದಲೇ ತಿಳಿಸಿದ್ದೀನಿ ಸೈಜು. ಅದರಿಂದ ಎಲ್ಲೆಲ್ಲಿ ಎಷ್ಟು ಸೈಜು ಎಷ್ಟು ಇಂಚು ಪ್ರಕಾರನೇ ನಾವು ಲೆಕ್ಕ ಹಾಕ್ಬಿಟ್ಟು ನಾವು ಮಾಡಬೇಕಾಗತ್ತೆ. ಅದರಿಂದ ನಾವು ಅಲ್ಲಿ ಜೊತೆಲೇ ಇರಬೇಕಾಗತ್ತೆ ಆ ದಿನ ಎಲ್ಲ. ಈಗ ನಾವು ಮತ್ತು ನಮ್ಮ ಮೇಸ್ತ್ರಿ ಮುನಿಯಪ್ಪರು ಜೊತೆಲೇ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಒಂದು ಸುಂದರವಾದ ಮನೆ ಆಗಬೇಕು ಅಂದರೆ ತುಂಬ ಶ್ರಮ ಬೇಕು. ಅದಕ್ಕೆ 100 ಜನ ಕಾರ್ಮಿಕರ ಒಂದು ಶ್ರಮ ಇರುತ್ತೆ. ಇದು ಸೇಮ್ ಟು ಸೇಮ್ ಒಂದು ಇರುವೆಗಳು ಹೇಗೆ ಗೂಡು ಕಟ್ತವೋ ಅದೇ ಥರ ಮನುಷ್ಯರುಗಳು ವರ್ಷಾನುಗಟ್ಟಲೆ ತಗೊಂಡ್ರೆ ಒಂದು ಸುಂದರವಾದ ಮನೆಗಳಾಗ್ತವೆ. ಅದಕ್ಕೆ ಒಂದು ನಮಗೂ ಇದನ್ನು ಅಬ್ಸರ್ವ್ ಮಾಡ್ತಾ ನಮಗೂ ಅನಿಸುತ್ತೆ ಎಷ್ಟು ಕಷ್ಟ ಇದೆ. ಇವೆಲ್ಲ ರಿಸ್ಕಿ ಜಾಬ್. ಇವೆಲ್ಲ ತುಂಬ ತಾಳ್ಮೆ ಬೇಕು ಮತ್ತು ಎಲ್ಲಕ್ಕೂ ಪೇಷನ್ಸ್ ತುಂಬ ಮುಖ್ಯ. ಇರುವೆಗಳಿಗೆ ಪೇಷನ್ಸ್ ಅಂದ್ಕೋತೀವಿ, ನಮ್ಮ ಜನಗಳಿಗೂ ಅಷ್ಟೇ ಪೇಷನ್ಸ್ ಇರುತ್ತೆ. ಇಲ್ಲಿ ಒಂದು ಗೋಡೆ ನಮಗೆ ರಾಂಗ್ ಆಗಿಬಿಟ್ಟಿತ್ತು. ಯಾಕೆಂದರೆ ನಾವು ಅಂದ್ಕೊಂಡಂಗೆ ಅದು ಕಟ್ಟಿರಲಿಲ್ಲ. ಅವರು ಹಿಂದಿನ ದಿನ ನಾನು ಇರಲಿಲ್ಲ, ಆ ಟೈಮಲ್ಲಿ ಕಟ್ಬಿಟ್ಟಿದ್ರು. ನಾನು ಹಾಕ್ಕೊಟ್ಟಿರೋ ಡೈಮೆನ್ಷನ್ಸು ಅಲ್ಲಿ ಅವ್ನು ಮಾಡಿರಲಿಲ್ಲ. ಇವಾಗ ಅದನ್ನೆಲ್ಲ ಮತ್ತೆ ನಾವು ತೆಗೆಸ್ಬೇಕಾಯ್ತು. ಪಾಪ ಅವ್ರಿಗೂ ಡಬಲ್ ಕೆಲಸ ಆಗುತ್ತೆ, ನಮಗೂ ಬೇಜಾರೇ ಮಾಡಿಸೋದಕ್ಕೆ. ಆದರೂ ಹಿಂದಿನ ದಿನ ನಾನೆಲ್ಲ ಸ್ವಲ್ಪ ಹೇಳಿದ್ದೆ, ಇದೊಂದು ಗೋಡೆ ಹಾಕಿರಲಿಲ್ಲ. ಆದರೆ ಇವರು ನಾನು ಬರೋಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ರು. ಸ್ವಲ್ಪ ನನಗೂ ಬೇಜಾರಾಯಿತು. ನಾನು ಒಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ. ಅವರು ನಮ್ಮ ಇವರು ಭೈರವ ಅಂತ ಅವ್ರ ಹೆಸರು. ಅವ್ರಿಗೆ ತುಂಬ ಬೇಜಾರು ಮಾಡಿಕೊಂಡು ನಾನು ಕಟ್ಟಿರೋ ಗೋಡೆ ಹಿಂಗೆ ಈ ಥರ ಇದಾಯ್ತಲ್ಲ ಅಂದ್ಬಿಟ್ಟು ಅರ್ಧ ದಿನಕ್ಕೆ ಅವರು ಹೋಗ್ಬಿಟ್ಟಿದ್ರು. ನನಗೆ ಬೇಜಾರು ಮಾಡ್ಕೊಂಡು ಹೋದ್ರು. ಯಾಕೆಂದರೆ ಅವ್ರು ಕಟ್ಟಿರೋ ಗೋಡೆ ಹಿಂಗೆ ಹೊಡೆದಿದ್ದೀವಿ ಅಂದರೆ ಸ್ವಲ್ಪ ಫೀಲ್ ಮಾಡ್ಕೊಳ್ತಾರೆ. ಆದರೆ ನಮಗೆ ನಾವು ಅಂದ್ಕೊಂಡಂಗೆ ಬರಲೇಬೇಕಲ್ವ. ಈಗ ರೂಮ್ ಸೈಜ್, ಅದು ಮೇಯ್ನ್ ರೂಮ್ ಸೈಜ್ ಎಷ್ಟಿರಬೇಕು ನಾವು ಅದಕ್ಕೆ ಪ್ಲ್ಯಾನ್ ಮಾಡಿರ್ತೀವಿ. ಅದು ಸ್ವಲ್ಪ ಚೇಂಜ್ ಆಯಿತು ಅಂದರೆ ನಮಗೆ ಅದು ಮನಸ್ಸಿಗೆ ನಮಗೆ ಒಪ್ಪಲ್ಲ. ಹಾಗಾಗಿ ಅದನ್ನು ತೆಗೆಸಲೇಬೇಕಾಯ್ತು. ಆದರೆ ಅವರಿಗೆ ನಾವು ಕಟ್ಟಿರೋ ಗೋಡೆನ ಹಿಂಗೆ ಮತ್ತೆ ಇದಾಯ್ತಲ್ಲ ಅಂತ ಅವ್ರು ಫೀಲ್ ಮಾಡ್ಕೊಳ್ತಾರೆ. ಅಷ್ಟು ಗೋಡೆ ಕಟ್ಟೋದಕ್ಕೆ 1 hour ತೊಗೊಂಡಿರ್ತಾರೆ. 1 hour ವೇಸ್ಟ್ ಮಾಡಾಯ್ತಲ್ಲ ಅಂತ ಅವ್ರಿಗೂ ಒಂದು ಸ್ವಲ್ಪ ಬೇಜಾರು. ನಮಗೇನು ಒಂದು ಸ್ವಲ್ಪ ಸಿಮೆಂಟು ಮತ್ತು ಎಮ್ಸಂಡ್ ವೇಸ್ಟ್ ಆಗ್ಬೋದು. ಆದರೆ ಅವರು ಅಷ್ಟು ಶ್ರಮ ಹಾಕಿರ್ತಾರಲ್ವ, ಅವ್ರಿಗೂ ಬೇಜಾರಲ್ವ ಸ್ವಲ್ಪ. ಏನೂ ಮಾಡೋಕ್ಕಾಗಲ್ಲ, ಇವೆಲ್ಲ ಇದ್ದಿದ್ದೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಇಂಥ ಬರ್ತಾ ಇರ್ತವೆ ಸಮಸ್ಯೆಗಳು. ಅಂದರೆ ನಾವು ಅಲ್ಲೇ ನಿಂತ್ಕೊಂಡಿದ್ದರೆ ಎಲ್ಲ ಸರಿ ಹೋಗ್ತದೆ. ಆಲ್ಮೋಸ್ಟ್ ನಾವು ಅಲ್ಲೇ ಇರ್ತೀವಿ. ಒಂದೊಂದು ಟೈಮು ನಾವು ಹೊರಗಡೆ ಇದು ಮೆಟೀರಿಯಲ್ ತರೋದಕ್ಕೆ ಮತ್ತು ಇಂಥವಕ್ಕೆಲ್ಲ ಹೋಗ್ಬೇಕಾದಾಗ ಈ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತವೆ. ಮತ್ತು ಅದನ್ನೆಲ್ಲ ಹೀಗೆ ಸೆಗ್ರೇಟ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಾ ಇರೋದು ಇದನ್ನು ಆಲ್ರೆಡಿ ಈಗ 2-3 ಡೇಸ್ ಆಗಿರುತ್ತೆ. ಹತ್ತಿರ ಒಂದು 2 feetವರೆಗೂ ಹೈಟ್ ಬಂದಿದೆ ಗೋಡೆಗಳು. ಇದು ಪೂರ್ತಿಯಾಗಿ ಇದು ಗೋಡೆ ಒಂದು ಹೇಳೋವರೆಗೂ ನಾನು ಇದೊಂದು ಚಿಕ್ಕ ವೀಡಿಯೋ ಮಾಡಿ ಹಾಕಿದ್ದೀನಿ.
ಈಗ ನೀವು ನೋಡ್ತಾ ಇರ್ಬೋದು, ಇದು ಡಬಲ್ ಬೆಡ್ರೂಮು. ಟೋಟಲ್ಲು ಆ ಬಿಲ್ಡಿಂಗಲ್ಲಿ 4 ಡಬಲ್ಲು 3 ಸಿಂಗಲ್ ಬರುತ್ತೆ. ಹಂಗಾಗಿ ನಾನು ಎಲ್ಲನೂ 7 ಮನೆಯೂ ತೋರ್ಸೋಕ್ಕಾಗಲ್ಲ, ಒಂದು ಮನೆ ಮಾತ್ರ ತೋರಿಸ್ತೀನಿ. ಇದು ಹಾಲಿಂದ ಹೋದರೆ ಇದು ದೇವ್ರ ಮನೆ, ಇದೊಂದು ರೂಮ್ ಬರುತ್ತೆ ಮತ್ತು ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಮುಗಿದಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಕಿಚನ್ನು ಮತ್ತು ಅದಕ್ಕೊಂದು ಬಾಲ್ಕನಿ ಇದೆ. ಇದು ಬಾತ್ರೂಮು, ಇದೊಂದು ಬೆಡ್ರೂಮು. ಆಲ್ಮೋಸ್ಟ್ ಪ್ಲಂಬಿಂಗು ಮತ್ತು ಎಲೆಕ್ಟ್ರಿಷಿಯನ್ 2 ಕೆಲಸ ಆಗಿದೆ. ನಾನೀಗ ಎಲ್ಲ ಮನೆಯೂ ತೋರ್ಸೋಕ್ಕಾಗಲ್ಲ, ಇದೊಂದು ಮನೆ ಸ್ವಲ್ಪ ತೋರಿಸಿದ್ದೀನಿ. ಮತ್ತು ಎಲ್ಲ ಮನೆಗೂ ವಾಸ್ಕಲ್ಲು ಎಲ್ಲ ಫಿಟ್ಟಿಂಗ್ ಆಗಿದೆ. ಈಗ ನೀವು ನೋಡ್ತಾ ಇರೋದು ಬ್ಯಾಕ್ ಸೈಡು ಎಲ್ಲ ಪ್ಲಾಸ್ಟಿಂಗು ಫಿನಿಷಿಂಗ್ ಆಗಿದೆ. ಇದು ಮತ್ತು ಫ್ರಂಟಲ್ಲಿ ಗ್ರೌಂಡ್ +3 ಆಗಿದೆ. ಮೇಲೆ ಟಾಪಲ್ಲಿ ಒಂದು ಸಿಂಗಲ್ ಬೆಡ್ರೂಮು ಆಗಬೇಕಾಗಿದೆ. ಅದನ್ನು ಈಗ ನೆಕ್ಸ್ಟ್ ಮೋಲ್ಡ್ ಎಲ್ಲ ರೆಡಿಯಾಗಿದೆ. ಇವಾಗ ಅದಕ್ಕೆ ಸೆಂಟ್ರಿಂಗು ಮತ್ತು ಕಂಬಿ ಎಲ್ಲ ಕಟ್ಟಿದ್ದಾರೆ ಮತ್ತು ಎಲೆಕ್ಟ್ರಿಕ್ ಪ್ರೋಸೆಸ್ ಎಲ್ಲ ಮುಗಿದಿದೆ. ನೋಡಿ ನಮ್ಮದು ಲೇಔಟ್ ವ್ಯೂ ಹೆಂಗಿದೆ. ಇಲ್ಲಿ 8,000 ರೂಪಾಯಿ, ಒಂದು 8,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಇದೆ ಇಲ್ಲಿ ರೇಟು. ಒಳ್ಳೆ ಲೇಔಟೇ, ಸಾಯಿ ಲೇಔಟ್ ಅಂದ್ಬಿಟ್ಟು. ಇವಾಗ ಒಳಗಡೆ ಎಲ್ಲ ಪ್ಲಾಸ್ಟಿಂಗು ಆಗಿದೆ, ಅದನ್ನು ನೋಡ್ಬೋದು. ನಾನೊಂದು ಡಬ್ಬಲ್ಲು ಒಂದು ಸಿಂಗಲ್ಲು ತೋರಿಸ್ತೀನಿ ನಿಮಗೆ, ಎಲ್ಲನೂ ತೋರಿಸ್ತಾಗಲ್ಲ. ಇವಾಗ ನೀವು ಡಬಲ್ ಬೆಡ್ರೂಮ್ ನೋಡಿದರೆ, ನೆಕ್ಸ್ಟು ಸಿಂಗಲ್ ಬೆಡ್ರೂಮ್ ತೋರಿಸ್ತೀನಿ. ಅಂದರೆ ಒಂದು ಫ್ಲೋರಲ್ಲಿ ಒಂದು ಡಬಲ್, ಒಂದು ಸಿಂಗಲ್, ಒಂದು ಡಬಲ್, ಸಿಂಗಲ್ ಈ ಥರ ಬಂದಿದೆ. ಗ್ರೌಂಡು ಪಾರ್ಕಿಂಗ್ ಪ್ಲಸ್ಸು ಡಬಲ್ ಬೆಡ್ರೂಮು. ಫಸ್ಟ್ ಫ್ಲೋರು ಓನರ್ ಮನೆ, ದೊಡ್ಡ ಮನೆ, ಡಬಲ್ ಬೆಡ್ರೂಮ್ ಬರುತ್ತೆ. ಸೆಕೆಂಡು ಥರ್ಡಲ್ಲಿ ಡಬಲ್ ಸಿಂಗಲ್ ಬರುತ್ತೆ. 4th ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಇರುತ್ತೆ. ಇದು ಸಿಂಗಲ್ ಬೆಡ್ರೂಮು. ಈಗ ನಾವು ನೋಡ್ತಾ ಇರೋದು ಫಸ್ಟ್ ಫ್ಲೋರು. ಇದು ಮುಂದುಗಡೆ ಬಾಲ್ಕನಿನೂ ವಿಶಾಲವಾಗಿದೆ ಮತ್ತು ಒಳಗಡೆ ತುಂಬ ದೊಡ್ಡದಾಗಿ ಬಂದಿದೆ. ಫುಲ್ಲು ಯೂಸ್ ಮಾಡ್ಕೊಂಡಿದ್ದೀನಿ ಬಿಲ್ಡಿಂಗ್ನ. 30-44.5 ಬರುತ್ತಲ್ಲ, ಫುಲ್ಲು ಯೂಸ್ ಮಾಡಿದ್ದೀನಿ. ಇದಕ್ಕೊಂದು ದೊಡ್ಡ ಬಾಲ್ಕನಿನೂ ಇದೆ. ಮತ್ತು ಇದು ಮಾಸ್ಟರ್ ಬೆಡ್ರೂಮು ಪ್ಲಸ್ ವಿತ್ ಬಾತ್ರೂಮು. ಹಾಲು ತುಂಬ ದೊಡ್ಡದಿದೆ. ನೆಕ್ಸ್ಟ್ ಈಗ ನಾವು ರೈಟಿಗೆ ಹೋಗ್ತಾ ಇರೋದು ವಾಶ್ ಬೇಷನ್ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ಇವಾಗ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇದು ಪೂಜಾ ರೂಮು, ಕಿಚನ್ನು ಪ್ಲಸ್ ಬಾಲ್ಕನಿ. ವಾಷಿಂಗ್ ಮಿಷಿನ್ಗೆ ಎಲ್ಲ ಅದು ಯೂಸ್ ಮಾಡ್ಕೋಬೋದು.
ಹಲೋ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನಗೆ ಆಲ್ಮೋಸ್ಟ್ ಪ್ಲಾಸ್ಟಿಂಗು 3 ಸೈಡ್ ಆಗಿದೆ, ಇನ್ನೂ ಒಂದು ಸೈಡ್ ಆಗಬೇಕಾಗಿದೆ. ಅವೆಲ್ಲ ಆದಮೇಲೆ ನೆಕ್ಸ್ಟು ಪ್ರೋಸೆಸ್ ಏನಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ನೆಕ್ಸ್ಟಲ್ಲಿ ನಾನು ವಿಡಿಯೋ ಮಾಡಾಕ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.